ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಶಶ್ ಯೂಟ್ಯೂಬ್ ಚಾನಲ್. ಮಿಟ್ರೋನ್ ಅಪ್ಲಿಕೇಶನ್ ಭಾರತದ ಅಪ್ಲಿಕೇಶನ್ ಅಲ್ಲ ಅಂತ ಅಂದ್ಬಿಟ್ಟು ರೀಸೆಂಟಾಗಿ ಒಂದೆರಡು ದಿನದಿಂದ ಒಂದು ವಿಡಿಯೋ ಮಾಡಿದ್ದೆ. ಓಕೆ, ಸೊ ಅದನ್ನು ಅರ್ಜೆಂಟಲ್ಲಿ ಮಾಡಿದ್ದೆ. ಯಾಕೆಂತಂದರೆ ನನಗೆ ಆ ಟೈಮಲ್ಲಿ ಗೊತ್ತಾಯ್ತು ನನಗೆ ವಿಷಯ. ಯಾಕೆಂತಂದರೆ ಈ ಮಿಟ್ರೋನ್ ಆ್ಯಪ್ ಬಂದು ತುಂಬ ಜನ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಅದು ಎಕ್ಸ್ಪೋಸ್ ಆಗಿದ್ದು ಇದು ಇಂಡಿಯಾ ಆ್ಯಪ್ ಅಲ್ಲ ಅಂತ. ಸೊ ನನಗೆ ಯಾವಾಗ ವಿಷಯ ಗೊತ್ತಾಯಿತು, ಸೊ ಆವಾಗಲೇ ನಾನು ಸೆಟಪ್ನ ಮಾಡಿಕೊಂಡು ಐ ಥಿಂಕ್ ನೈಟ್ 10:30 ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದು. ಆ ಒಂದು ವೀಡಿಯೋ ಮುಗಿಬೇಕಾದ್ರೆ ಹಾಕ್ತೀನಿ ನೋಡಿ ಬೇಕಾದರೆ. ಸೊ ಆ ಟೈಮಲ್ಲಿ ಆ ಸೆಕೆಂಡಲ್ಲಿ ನಾನು ಅಪ್ಲೋಡ್ ಮಾಡಿದೆ ವೀಡಿಯೋನ. ಮಿಟ್ರೋನ್ ಅಪ್ಲಿಕೇಶನ್ ನಮ್ಮ ಭಾರತ ದೇಶದ ಅಪ್ಲಿಕೇಶನ್ ಅಲ್ಲ, ಇದು ಸದ್ಯಕ್ಕೆ ಬಂದಿರುವಂಥ ನ್ಯೂಸ್ ಅಂದ್ಬಿಟ್ಟು ನಾನು ಪ್ರೂಫ್ನು ಕೂಡ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದ್ದೀನಿ ಅಂತ ಹೇಳಿದ್ದೆ. ಸೊ ತುಂಬ ಜನ ಅದು ಏನು ಅಂತ ಗೊತ್ತಾಗಿದೆ ನಿಮಗೆ. ಓಕೆ, ಅದು ಫೇಕ್ ಅಪ್ಲಿಕೇಶನ್ ಅಂತ ಗೊತ್ತಾಗಿದೆ. ಬಟ್ ಸ್ಟಿಲ್ ಕೆಲವೊಂದಷ್ಟು ಜನಕ್ಕೆ ನಾನು ಹೇಳಿರೋದು ಸುಳ್ಳು ಅಂತ ಅನಿಸಿದೆ. ಯಾಕೆಂತಂದ್ರೆ ನಾನು ಅವತ್ತಿನ ದಿನವೇ ಐ ಥಿಂಕ್ ಬೆಳಗ್ಗೆ ಏನೋ ಒಂದು ವೀಡಿಯೋ ಹಾಕಿದ್ದೆ, ಮಿಟ್ರೋನ್ ಆ್ಯಪ್ನ ಯೂಸ್ ಮಾಡೋದು ಹೇಗೆ ಅಂತ. ಸೊ ಆವಾಗ ಯಾವುದೇ ರೀತಿ ಎಕ್ಸ್ಪೋಸ್ ಆಗಿರಲಿಲ್ಲ ಮಿಟ್ರೋನ್ ಅಪ್ಲಿಕೇಶನ್, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೆ. ಸೊ ಅದಾದಮೇಲೆ ನಾನು ಈ ವಿಡಿಯೋ ಮಾಡೋದ್ನಲ್ಲ, ಇವ್ನು ಯಾರೋ ಸುಮ್ಮನೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ಎಲ್ಲರೂ ತುಂಬ ಜನ ಇದು ಸುಮ್ಮನೆ ಸುಳ್ಳು ನ್ಯೂಸು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ನಾನು ಪ್ರೂಫ್ನ ನಾನು ಹೇಳಿದ್ದೆ, ನಾನು ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ತೀನಿ, ಬಂದು ನೋಡಿ ಅಂತ. ಸೊ ಆಲ್ಮೋಸ್ಟ್ ಅಲ್ಲಿ ಬಂದು ತುಂಬ ಜನ ನೋಡಿದ್ದೀರಾ, ರಿಪ್ಲೈನೂ ಕೂಡ ಮಾಡಿದ್ದೀರಾ. ಸೊ ಥ್ಯಾಂಕ್ಸ್ ಬ್ರೋ ಅಂತ ಹೇಳ್ಬಿಟ್ಟು ತುಂಬ ರಿಪ್ಲೈ ಮಾಡಿದ್ದೀರಾ. ಬಟ್ ಯಾರು ನೋಡಿಲ್ಲ ಸುಳ್ಳು ಅಂತ ಅಂದ್ಕೊಂಡಿದ್ದೀರಾ. ಸೊ ನಾನು ಸುಳ್ಳು ಹೇಳಿ ಏನು ಮಾಡ್ಬೇಕು ಹೇಳಿ? ಒಂದು ಹೇಳ್ತೀನಿ ಕೇಳಿ, ಲಕ್ಕಿ ಶಶ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಯಾವುದೇ ರೀತಿ ಫೇಕ್ ವೀಡಿಯೋಸ್ ಸಿಗೋದಿಲ್ಲ. ಓಕೆ, ಫೇಕ್ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಮನಸ್ಸಿದ್ರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆನೇ ಇಲ್ಲ. ಓಕೆ, ಸೊ ಅಷ್ಟೊತ್ತಲ್ಲಿ ಎದ್ದು ನಾನು ವೀಡಿಯೋ ಮಾಡಬೇಕಾಗಿರೋ ಅವಶ್ಯಕತೆಯೂ ಕೂಡ ಇರ್ತಿರಲಿಲ್ಲ. ಒಂದಂತೂ ನಿಜ, ಈ ಒಂದು ಅಪ್ಲಿಕೇಶನ್ ಫೇಕ್ ಅಪ್ಲಿಕೇಶನ್, ಇದು ನಮ್ಮ ಭಾರತ ದೇಶದ ಅಪ್ಲಿಕೇಶನ್ ಅಂತೂ ಅಲ್ಲ. ಓಕೆ, ಇದು ಪಾಕಿಸ್ತಾನದಲ್ಲಿ ಕ್ಯೂಬಾಕ್ಸ್ ಅನ್ನೋ ಒಂದು ಕಂಪ್ನಿಲಿ ಇರ್ಫಾನ್ ಅನ್ನೋ ಒಂದು ಡೆವಲಪರ್ ಕೈಲಿ ಇದು ತಯಾರಾಗಿರುವಂಥ ಅಪ್ಲಿಕೇಶನ್. ಈ ಒಂದು ಅಪ್ಲಿಕೇಶನ್ ಕಿಕ್ ಅಪ್ಲಿಕೇಶನ್. ಇದನ್ನು ಮತ್ತೆ ರೀಡೆವಲಪ್ ಮಾಡಿ ಯಾರೋ ಒಬ್ಬರು ಭಾರತದವ್ರು ಪರ್ಚೇಸ್ ಮಾಡಿಕೊಂಡು $34 ಕೊಟ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ಅದನ್ನು ಮಿಟ್ರೋನ್ ಅಂತ ಚೇಂಜ್ ಮಾಡಿ ಮಿಟ್ರೋನು ನಮ್ಮ ಭಾರತ ದೇಶದ ಒಂದು ಅಪ್ಲಿಕೇಶನ್ ಅಂತ ಹೇಳಿ ಮಾಡಿದ್ದಾರೆ. ಓಕೆ, ಸೊ ಇವಾಗ ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ನ ಡಿಲೀಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ತುಂಬ ಜನಕ್ಕೆ ಲಾಗೌಟ್ ಮಾಡೋದು ಆಪ್ಷನ್ ಬರ್ತಾ ಇದೆ ಹೊರತು ಡಿಲೀಟ್ ಮಾಡೋ ಆಪ್ಷನ್ ಬರ್ತಾ ಇಲ್ಲ. ಸೊ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಈಗ ಇದು ಮಧ್ಯಾಹ್ನ ಹಾಕ್ತೀನಿ ಈ ಒಂದು ವೀಡಿಯೋನ. ನಿಮಗೆ ನೈಟ್ ಒಂದು ವೀಡಿಯೋ ಹಾಕ್ತೀನಿ, ಹೆಂಗೆ ನೀವು ಮಿಟ್ರೋನ್ ಆ್ಯಪ್ನ ಡಿಲೀಟ್ ಮಾಡೋದು ಅಂತ. ಸೊ ಅದರಲ್ಲಿ ನೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಡಿಲೀಟ್ ಮಾಡೋದು ಹೇಗೆ ಅಂತ. ಓಕೆ, ಸೊ ಎಲ್ಲರೂ ಕೂಡ ಡಿಲೀಟ್ನ ಮಾಡಿಬಿಡಿ. ಓಕೆ, ಯಾಕೆಂತಂದರೆ ಇದು ನಮ್ಮ ಒಂದು ಡೇಟಾಸ್ಗಳೆಲ್ಲ ಏನಿರುತ್ತೆ ಇಂಡಿಯಾದಲ್ಲಿ ಸೇವ್ ಆಗೋಲ್ಲ, ಪಾಕಿಸ್ತಾನದಲ್ಲಿ ಸೇವ್ ಆಗುತ್ತೆ. ಸೊ ಯಾರಿಗೂ ಗೊತ್ತು. ಸೊ ಅದಕ್ಕೋಸ್ಕರ ಹುಷಾರಾಗಿರಿ. ಒಂದಂತೂ ನಿಜ, ಈ ಒಂದು ಆರ್ಟಿಕಲ್ನ ನಾನು ನಿಮಗೆ ತೋರಿಸ್ಲೇಬೇಕು ಅಂತ ಬಂದಿದ್ದೀನಿ ಇವಾಗ. ಯಾಕೆ ಅಂತಂದರೆ ತುಂಬ ಜನಕ್ಕೆ ಡೌಟ್ ಇದೆ, ನಿಜನಾ ಸುಳ್ಳ. ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿರ್ತೀನಿ, ಬಂದು ನೋಡಿ ಅಂದ್ರೂ ಕೂಡ ತುಂಬ ಜನ ನೋಡಿಲ್ಲ, ಅವರೆಲ್ಲ ಸುಮ್ಮನೆ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಒಂದು ಸ್ಲೈಡ್ ಶೋ ಫೋಟೋಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ವೀಡಿಯೋ ಮುಗಿಬೇಕಾದ್ರೆ ಪ್ರೂಫ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಏನಾಗಿದೆ ಏನು ಕತೆ ಅಂತ. ನ್ಯೂಸ್ 18 ಅವರೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಸೊ ಅದನ್ನು ತೋರಿಸ್ತಾ ಒಂದು ಒರಿಜಿನಲ್ ನ್ಯೂಸ್ನ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಮಿಟ್ರೋನ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಡಿಲೀಟ್ ಮಾಡೋಂಗೆ ಆಗಬೇಕು ಅಂತಾರೆ ನೀವು ಈ ಒಂದು ವೀಡಿಯೋನ ನೀವು ಶೇರ್ ಮಾಡಬೇಕು. ಸೊ ದಯವಿಟ್ಟು ಶೇರ್ ಮಾಡಿ, ಕಾಯ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.